बच्चो राम जय बच्चो बच्चो राम चंदन देसी माटी कपूर ಬರ್ತೀನಿ ಆಯ್ತಾ ನಿಮ್ದು ಭಾರತ್ ಮಾತಾ ಕಿ ಬಂಗಾರಪೇಟೆ ವೋಲ್ಟೇಜ್ ಅಷ್ಟೇನಾ? ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮ ಕಿ ಗೋ ಮಾತಾ ಕಿ ಅಯೋಧ್ಯೆ ಶ್ರೀರಾಮಚಂದ್ರ ಕಿ ಒಂದೇ ಒಂದೇ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲೇಖನ ವಿದ್ಯೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ದೇವರನ್ನ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಚಿನ್ನದ ನಾಡು ರೇಷ್ಮೆಯ ಬೀಡು ಕೋಲಾರ ಜಿಲ್ಲೆಯ ಬಂಗಾರದ ನಾಡು ಬಂಗಾರಪೇಟೆ ಮಹಾನಗರದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ವತಿಯಿಂದ ಹಿಂದೂ ಸಮಾಜೋತ್ಸವ ಅಭೂತಪೂರ್ವ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಕುರಿತು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ಆಗಮಿಸಿರುವಂತಹ ಬೆಂಗಳೂರು ಮಹಾನಗರದ ಶ್ರೀ ಪ್ರಮೋದ್ ನವರತ್ನರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿ ಸೇವೆಯನ್ನು ಸಲ್ಲಿಸಿರುವಂತಹ ವೇದಿಕೆ ಅಧ್ಯಕ್ಷರಾಗಿರುವಂತಹ MS ರಾಮ್ ಪ್ರಸಾದ್ ರವರೇ, ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ M ನಾರಾಯಣ್ ಅವರೇ, ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಕುಮುದಿನಿ ರವರೇ, ಧರ್ಮ ಸಂಸ್ಕೃತಿ ಬೆಳೆಯಬೇಕು ಅಂತೇಳಿ ಕಳೆದ 15 ದಿನಗಳನ್ನು ಬಹಳ ವಿಶೇಷವಾಗಿ ಒಂದು ಬಂಗಾರಪೇಟೆ ಮಹಾನಗರದಲ್ಲಿ ಆಯೋಜನೆಯನ್ನು ಮಾಡಿರುವಂತಹ ಎಲ್ಲ ಹಿಂದೂ ಧರ್ಮಾಭಿಮಾನಿಗಳವರೇ, ಸೇವೆ ಸಲ್ಲಿಸಿರುವಂತಹ ಸೇವಾಕರ್ತರೇ, ಮಾಧ್ಯಮ ಪ್ರತಿನಿಧಿಗಳವರೇ, ತಾಯಂದಿರೇ ಮತ್ತು ಮಕ್ಕಳೇ, ಬಂಗಾರಪೇಟೆ ಮಹಾನಗರದಲ್ಲಿ ಇವತ್ತಿನ ದಿನ ಅತಿ ಬಂಗಾರದಂತ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಿಜಕ್ಕೂ ಬಹಳಷ್ಟು ಹೆಮ್ಮೆ ಅನಿಸ್ತಕ್ಕಂಥದ್ದಾಗಿದೆ. 20 ವರ್ಷಗಳ ಹಿಂದೆ ಈ ಒಂದು ನಗರದೊಳಗೆ ಹಿಂದೂ ವಿರಾಟ್ ಅಧಿವೇಶನ ಎನ್ನುವಂತ ಒಂದು ಕಾರ್ಯಕ್ರಮ ಆಗಿತ್ತು. ಆಗ ನಾವು ಸಾಮೂಲಾಗಿದ್ದ ವಸ್ತು 20 ವರ್ಷಗಳ ಹಿಂದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವತ್ತು ಏನು ಉರುಪಿತ್ತೋ ಅದಕ್ಕಿಂತ ಹೆಚ್ಚು ಉರುಪು ಇವತ್ತು ಏನಿದೆ ಅಂತ ಹೇಳಿದ್ರೆ ಅದು ಬಂಗಾರಪೇಟೆ ಹಿಂದೂಗಳಲ್ಲಿ ಇರುವಂತದ್ದು ನಿಜಕ್ಕೂ ಬಹಳಷ್ಟು ಸಂತೋಷಕರ ವಿಚಾರ ಎನ್ನುವಂಥದ್ದು. ಆ ಕಾರ್ಯಕ್ರಮಗಳು ಇವತ್ತು ಆಗ್ತಾ ಇರುವಂತದ್ದನ್ನು ನೋಡಿದ್ರೆ ನಿಜಕ್ಕೂ ನಮಗೆ ಬಹಳಷ್ಟು ಸಂತೋಷ ಎನಿಸ್ತಕ್ಕಂಥದ್ದಾಗಿದೆ. ಯಾಕೆ ಮಾತನ್ನು ಹೇಳ್ತೀನಪ್ಪ ಅಂದ್ರೆ, ನಮ್ಮಲ್ಲಿ ಇವತ್ತಿನ ದಿನ ದೇಶಾಭಿಮಾನ ಮತ್ತು ಧರ್ಮಾಭಿಮಾನ ಸ್ವಲ್ಪ ಕ್ಷೀಣಿಸ್ತಾ ಬರ್ತಾ ಇತ್ತು. ಇವತ್ತಿನ ದಿನ ಮನುಷ್ಯ ಬಹಳ ಎತ್ತರಕ್ಕೆ ಬೆಳೀತಾ ಇದ್ದ. ಇವತ್ತು ಹಕ್ಕಿಯಂತೆ ಹಾರೋದನ್ನು ಕಲಿತಾ ಇದ್ದ, ನೀರಿನಂತೆ ಈಜುವುದನ್ನು ಕಲಿತಿದ್ದ. ಆದ್ರೆ ಮನುಷ್ಯ ತಾನು ಯಾರು ಎನ್ನುವುದನ್ನು ಇವತ್ತಿನ ದಿನ ಮರೆಯುತ್ತಾ ಇದ್ದಾರೆ. ಅದಕ್ಕೆ ದೇಶಾಭಿಮಾನ ಮತ್ತು ಧರ್ಮಾಭಿಮಾನಗಳು ಕ್ಷೀಣಿಸ್ತಾ ಬರ್ತಾ ಇದ್ವು ಇವತ್ತಿನ ದಿನ.
ಅಂತ ಲೋಪ ಆಗಬಾರದು ಎನ್ನುವಂತ ಉದ್ದೇಶದಿಂದ ಮಾಡಿ ಹಿಂದೂಗಳನ್ನ ಬಡಿದೆಬ್ಬಿಸುವಂತ ಕಾರ್ಯಕ್ರಮ ಇವತ್ತು ಯಾವುದು ಅಂತ ಹೇಳಿದ್ರೆ ಅದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಎನ್ನುವಂಥದ್ದು. ಇಡ್ತಾ ಅದಾದ್ಮೇಲೆ ಈಗ 20 ಪೀಳಿಗೆಗಳು ಕಳೆದಿದೆ, 500 ವರ್ಷಗಳ ಹೋರಾಟ ನಡೆದು 77 ಯುದ್ಧಗಳು ನಡೆದು ಲಕ್ಷಾಂತರ ಹಿಂದೂಗಳ ಬಲಿದಾನವಾಗಿ ಕಡೆಗೆ ಅಲ್ಲಿ ಭವ್ಯವಾದಂತ ರಾಮ ಮಂದಿರ ನಿರ್ಮಾಣವಾಗಿದೆ. ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದೆ. ಅಂದ್ರೆ ಇಂಥ ಒಂದು ಸೌಭಾಗ್ಯಶಾಲಿಗಳು ನಾವು. 150 ವರ್ಷದ ಮುಂಚೆ ಒಂದು